2024 ಅಂದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ 8 ಏಪ್ರಿಲ್ 2024ರಂದು ನಡೆಯುತ್ತಿದೆ. ಈ ಸೂರ್ಯಗ್ರಹಣದ ಬಗ್ಗೆ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಕಂಡು ಬರುತ್ತಿದೆ. ಏಕೆಂದರೆ ಇದು ಕಳೆದ 50 ವರ್ಷಗಳಲ್ಲಿ ಸೂರ್ಯಗ್ರಹಣದ ಬಗ್ಗೆ ಜನರು ತುಂಬಾ ಭಯ ಪಡುತ್ತಿರುವುದು ಇದೇ ಮೊದಲು ಎಂಬ ಮಾಹಿತಿ ಸಿಕ್ಕಿದೆ. ಈ ಸೂರ್ಯಗ್ರಹಣದ ಬಗ್ಗೆ ಜನಸಾಮಾನ್ಯರು ಭಯಪಡಲು ಒಂದು ಪ್ರಮುಖ ಕಾರಣ ಏನೆಂದರೆ ಈ ಗ್ರಹಣದ ಅವಧಿಯು ಕಳೆದ 50 ವರ್ಷಗಳಲ್ಲಿ ತುಂಬಾ ದೀರ್ಘ ಸಮಯದವರೆಗೆ ಇದೆ. ಅದೇ ರೀತಿ ಏಪ್ರಿಲ್ 8ರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣದ ಅವಧಿಯು 4 ಗಂಟೆ 25 ನಿಮಿಷಗಳು ಇರುತ್ತದೆ. ಈ ಸೂರ್ಯಗ್ರಹಣದ ಮರುದಿನವೇ ಭಾರತದಲ್ಲಿ ಹಿಂದೂ ಹೊಸ ವರ್ಷ ಯುಗಾದಿ ಬಳಿಕ ರಾಮನವಮಿ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಭಾರತ ಮತ್ತು ಅಮೆರಿಕದ ಜನರು ಈ ಸೂರ್ಯಗ್ರಹಣದ ಬಗ್ಗೆ ಏಕೆ ಭಯಗೊಂಡಿದ್ದಾರೆ ಮತ್ತು ಈ ಸೂರ್ಯಗ್ರಹಣದ ನಿಖರ ಸಮಯ ಏನು? ಈ ಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತದೆ? ಅನುಸರಿಸಬೇಕಾದ ನಿಯಮಗಳು ಏನು? ಯಾವೆಲ್ಲ ರಾಶಿಗಳಿಗೆ ಈ ಗ್ರಹಣದಿಂದ ಅದೃಷ್ಟ ಬರಲಿದೆ? ಗ್ರಹಣದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಏಪ್ರಿಲ್ 8ರ ಸೂರ್ಯಗ್ರಹಣವು ಅಮೆರಿಕ, ಕೆನಡಾ, ಇಂಗ್ಲೆಂಡ್, ಮೆಕ್ಸಿಕೋ ಮತ್ತು ಐರ್ಲೆಂಡ್ನಲ್ಲಿ ಗೋಚರಿಸುತ್ತದೆ. ಅಮೆರಿಕ ಕಾಲಮಾನದ ಪ್ರಕಾರ ಈ ಗ್ರಹಣವು 2 ಗಂಟೆ 15 ನಿಮಿಷಕ್ಕೆ ಆರಂಭವಾಗಲಿದೆ. ಅದೇ ರೀತಿ ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ 8ರ ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಈ ಸೂರ್ಯಗ್ರಹಣ ಆರಂಭವಾಗಲಿದೆ. ಭಾರತದಲ್ಲಿ ಏಪ್ರಿಲ್ 8ರಂದು ಸೂರ್ಯಗ್ರಹಣದ ಸಮಯ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ, ಮುಕ್ತಾಯದ ಸಮಯ ಮಧ್ಯಾಹ್ನ 2 ಗಂಟೆ 22 ನಿಮಿಷಕ್ಕೆ ಇರುತ್ತದೆ. ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಸೂರ್ಯಗ್ರಹಣದ ಬಗ್ಗೆ ಭಾರತದ ಜನರಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈ ಸೂರ್ಯಗ್ರಹಣದ ಸಮಯದಲ್ಲಿ ಪೂಜೆಯಂತಹ ಶುಭ ಕಾರ್ಯಗಳನ್ನು ಮಾಡಬಹುದೇ ಎಂಬುದು ಹಲವಾರು ಪ್ರಶ್ನೆಯಾಗಿದೆ. ಏಕೆಂದರೆ ಈ ಸೂರ್ಯಗ್ರಹಣದ ಮರುದಿನ ಯುಗಾದಿ ಹಬ್ಬ ಕೂಡ ಇದೆ. ಇದೇ ಕಾರಣಕ್ಕಾಗಿ ಯುಗಾದಿ ಆಚರಿಸುವ ಜನರು ಟೆನ್ಷನ್ನಲ್ಲಿ ಇದ್ದಾರೆ. ಆದರೆ ಜ್ಯೋತಿಷಿಗಳ ಪ್ರಕಾರ ಅಮೆರಿಕದಲ್ಲಿ ಸಂಭವಿಸಲಿರುವ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಅದರ ಸೂತಕ ಅವಧಿಯು ನಮ್ಮ ಭಾರತದಲ್ಲಿ ಮಾನ್ಯ ಆಗಿರುವುದಿಲ್ಲ. ಜನರು ಈ ದಿನದಂತೆ ತಮ್ಮ ದಿನಚರಿ ಕೆಲಸ ಆರಂಭಿಸಬಹುದು. ಇದು ಭಾರತದಿಂದ ಅಮೆರಿಕದವರೆಗೂ ಭಯ ಹುಟ್ಟಿಸಿದ ಸೂರ್ಯಗ್ರಹಣ. ಅಮೆರಿಕದಲ್ಲಿ ಗೋಚರಿಸುವ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಇದರ ಸೂತಕ ಕಾಲ ಸಹ ಮಾನ್ಯವಾಗಿರುವುದಿಲ್ಲ. ಜೊತೆಗೆ ಸೂರ್ಯಗ್ರಹಣದ ಪ್ರಭಾವ ಭಾರತದಲ್ಲಿ ಇರುವುದಿಲ್ಲ. ಅಮೆರಿಕ ಮತ್ತು ಕೆಲವು ಪ್ರದೇಶಗಳಲ್ಲಿ ಕೆಲವು ಹೊತ್ತು ಕತ್ತಲೆ ಆವರಿಸುತ್ತೆ. ಹೀಗಾಗಿ ಅಲ್ಲಿನ ಶಾಲೆ ಮತ್ತು ವ್ಯಾಪಾರ ಮಾಡುವವರಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಚಟುವಟಿಕೆಗಳ ಮೇಲೆ ಇದರ ನೇರ ಪರಿಣಾಮ ಕೂಡ ಬೀರಲಿದೆ. ಈ ಗ್ರಹಣ ಸಂಭವಿಸುವ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಅಥವಾ ಜನಸಾಮಾನ್ಯರು ಅನುಸರಿಸಬೇಕಾದ ಕೆಲವು ನಿಯಮಗಳು ಕೂಡ ಇವೆ. ಸೂರ್ಯನನ್ನು ನೇರವಾಗಿ ನೋಡಬಾರದು. ಏಕೆಂದರೆ ಸೂರ್ಯನು ಚಂದ್ರನಿಗಿಂತ ಭಾಗಶಃ ಅಸ್ಪಷ್ಟವಾಗಿದ್ದರೂ ನೀವು ನೇರವಾಗಿ ಸೂರ್ಯನನ್ನು ನೋಡುವುದರಿಂದ ನಿಮ್ಮ ಕಣ್ಣುಗಳಿಗೆ ಹಾನಿ ಉಂಟು ಮಾಡುತ್ತದೆ. ಒಂದು ವೇಳೆ ನೀವು ನೋಡಬೇಕೆಂದರೆ ಕನ್ನಡಕ ಅಥವಾ ಪಿನ್ ಹೋಲ್ ಪ್ರೊಜೆಕ್ಟರ್ಗಳನ್ನು ಬಳಸಿ ನಿಮ್ಮ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳಲು, ಆ ಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಣೆ ಮಾಡಲು ಸನ್ಸ್ಕ್ರೀನ್ ಅನ್ನು ಉಪಯೋಗ ಮಾಡುವುದು ಉತ್ತಮ. ನೀವು ಗ್ರಹಣದ ಸಮಯದಲ್ಲಿ ಎಲ್ಲೇ ಇದ್ದರೂ ಸಹ ಆ ದಿನ ಸಾಕಷ್ಟು ನೀರು ಕುಡಿಯಿರಿ. ಸೂರ್ಯಗ್ರಹಣಗಳು ಮೂಢನಂಬಿಕೆಗಳು ಮತ್ತು ನಂಬಿಕೆಗಳಿಂದ ಆವೃತವಾಗಿದೆ. ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅಂತಹ ಕೇಳಬಹುದು. ಈ ನಂಬಿಕೆಗಳನ್ನು ಬೆಂಬಲಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲದಿದ್ದರೂ ಈ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿ ಇರುತ್ತದೆ. ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಇರುವಂತಹ ಮಹಿಳೆಯರು ಮನೆಯೊಳಗೆ ಇರುವುದು ಸುರಕ್ಷಿತ. ಅದೇ ರೀತಿ ಚೂಪಾದ ವಸ್ತುಗಳನ್ನು ಬಳಸಬೇಡಿ. ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬಾರದು. ಆ ಒಂದು ಸಮಯದಲ್ಲಿ ನಿಮಗೆ ಹಸಿವು ಆಗಿದ್ದಲ್ಲಿ ಹಣ್ಣುಗಳನ್ನು ತಿನ್ನಿರಿ.
ಇನ್ನು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಎಂದು ಹೇಳುತ್ತದೆ. ಈ ಸ್ನಾನವು ಒಳ್ಳೆಯದಾಗಿದ್ದರೂ ಗ್ರಹಣದ ನಂತರ ಒಂದು ವಿಶೇಷವಾದದ್ದನ್ನು ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಜ್ಯೋತಿಷಿ ಶಾಸ್ತ್ರದ ಪ್ರಕಾರ 2024ರ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಇದು 4 ವರ್ಷಗಳ ನಂತರ ಇಂತಹ ಗ್ರಹಣ ಸಂಭವಿಸಲಿದೆ ಎಂದು ನಂಬಲಾಗುತ್ತಿದೆ. ಇದು ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಸೂರ್ಯಗ್ರಹಣದ ಸಮಯದಲ್ಲಿ ಮೀನರಾಶಿ ಮತ್ತು ರೇವತಿ ನಕ್ಷತ್ರ ಇರುತ್ತದೆ. ಮೀನವು ಗುರುವಿನ ರಾಶಿ ಚಕ್ರದ ಚಿಹ್ನೆ ಆಗಿದೆ. ಆದರೆ ಸೂರ್ಯ ಮತ್ತು ಗುರುವು ಸ್ನೇಹದ ಭಾರವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಆ ಸಮಯದಲ್ಲಿ ಸೂರ್ಯ ದೇವರೊಂದಿಗೆ ಚಂದ್ರ, ಶುಕ್ರ ಮತ್ತು ರಾಹು ಕೂಡ ಇರುತ್ತದೆ. ಚಂದ್ರನು 12ನೇ ಮನೆಯಲ್ಲಿ ಶನಿ ಮತ್ತು ಮಂಗಳ ಕೂಡ ಇರುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಈ ಹಿನ್ನೆಲೆಯಲ್ಲಿ ವೃಷಭ, ಮಿಥುನ, ಕರ್ಕ, ತುಲಾ ಮತ್ತು ಕುಂಭ ರಾಶಿಯ ಜನರು ಧನಾತ್ಮಕ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಅಲ್ಲದೆ ಮನೆಯಲ್ಲಿ ಸಂತೋಷ, ಶಾಂತಿ ಇರುತ್ತದೆ ಅಂತೆ. ಸ್ನೇಹಿತರ, ಈ ಗ್ರಹಣದ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.